ವೀಕ್ಷಕರೇ ನಮಸ್ಕಾರ. ಯಕ್ಷ ಇನ್ಫೋ ಕನ್ನಡಕ್ಕೆ ಸ್ವಾಗತ. ನಾನು ಸತೀಶ್ ಸಾಲ್ಯ ಚಾರ್ಮಾಡಿ. ಯಕ್ಷ ಪಯಣದ ಕಥೆಯ ಅನೇಕ ಸಂದರ್ಶನದ ಭಾಗಗಳು ಪ್ರಸಾರಗೊಳ್ತಾ ಇದೆ. ಅನೇಕ ಕಲಾವಿದರ ಸಂದರ್ಶನವನ್ನ ನೋಡ್ತಾ ಇದ್ದೀರಿ, ಸಪೋರ್ಟ್ ಅನ್ನ ಮಾಡ್ತಾ ಇದ್ದೀರಿ. ಆದ್ರೆ ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂತಹ ಒಂದಷ್ಟು ಕಲಾವಿದರ ವಿಶೇಷತೆಗಳೊಂದಿಗೆ ಬೇರೆ ಬೇರೆ ತೆಂಕಾಗಿರಬಹುದು, ಬಡಗಿನ ಕ್ಷೇತ್ರದಲ್ಲಿರುವಂತಹ ಅನೇಕ ಕಲಾವಿದರು ಅವರ ಸಾಧನೆಗಳ ಒಂದಷ್ಟು ವಿಚಾರಗಳನ್ನ ತಿಳಿಸುವಂತಹ ಒಂದು ವಿಡಿಯೋ ಇದು. ವೆಂಕಟೇಶ್ ಕಲ್ಲುಗುಂಡಿಯವರ ವಿಡಿಯೋ ನೋಡಿದ್ದೀರಿ, ನಗರ ಸುಬ್ರಹ್ಮಣ್ಯ ಆಚಾರ್ಯರ ವಿಡಿಯೋವನ್ನು ನೋಡಿದ್ದೀರಿ. ಇವತ್ತಿನ ವಿಡಿಯೋದಲ್ಲಿ ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಒಬ್ಬ ಅತ್ಯದ್ಭುತ ಕಲಾವಿದರ ಬಗೆಗೆ ಇವತ್ತಿನ ವಿಡಿಯೋ. ಅವರು ಯಾರು ಅಂತ ಕೇಳಿದ್ರೆ ಉದಯನಾವುಡ ಮಧೂರು. ತೆಂಕುತಿಟ್ಟು ಯಕ್ಷಗಾನ ಕ್ಷೇತ್ರ, ಅದರಲ್ಲಿಯೂ ತುಳು ಪ್ರಸಂಗಗಳನ್ನು ಆಡ್ತಾ ಇದ್ದಂತಹ ಮೇಳ. ಕುಂಟಾರಾಗ್ಲಿ, ಕರ್ನಾಟಕ, ಕದ್ರಿ, ಮಧೂರು, ಬಪ್ಪನಾಡು, ಹೀಗೆ ಬೇರೆ ಬೇರೆ ಮೇಳಗಳುಂಟು. ಇಲ್ಲಿ ಈ ತುಳು ಪ್ರಸಂಗದ ಮೇಳಗಳಲ್ಲಿ ತಿರುಗಾಟವನ್ನ ಮಾಡಿದಂತಹ ಅದ್ಭುತ ಕುಂಡುವೇಷದ ಪ್ರತಿಭೆ ಉದಯನಾವುಡರು. ಈಗ ಸರಿಸುಮಾರು 60 ವರ್ಷವೂ ದಾಟಿದೆ ಅಂತ ಕಾಣ್ತದೆ. 50ರಿಂದ 60 ವರ್ಷದ ಈ ಆಸ್ಪಾಸಲ್ಲಿ ಅವರು ಇರ್ಬೋದು. ಯಕ್ಷಗಾನ ಕ್ಷೇತ್ರದಿಂದ ಬಿಡುಗಡೆಯನ್ನ ಹೊಂದಿ ನಿವೃತ್ತಿಯನ್ನ ಪಡೆದುಕೊಂಡು ಮಧೂರು ಅನ್ನುವಂತಹ ಕಾಸರಗೋಡಿನ ಸಮೀಪದ ಮಧೂರು ಅನ್ನುವಂತಹ ದೇವಸ್ಥಾನದಲ್ಲಿ ದೇವರ ಕಾರ್ಯವನ್ನ ಮಾಡ್ತಾ ಇದ್ದಾರೆ. ಹವ್ಯಾಸಿಯಾಗಿ ಅಲ್ಲಿರುವ ವೇಷವನ್ನು ಕೂಡ ಮಾಡಿದ್ದಾರೆ. ಫೇಸ್ಬುಕ್ ಪೇಜ್ ಕೂಡ ಇದೆ ಉದಯನಾವುಡರದ್ದು. ನಾವೆಲ್ಲ ಅವರ ವೇಷ ಯಕ್ಷಗಾನದಲ್ಲಿ ನಮಗೆ 10-15 ವರ್ಷ ಅನುಭವ ಆಯ್ತಷ್ಟೇ. ಅವರೆಲ್ಲ ಮೆರೆದಂಥ ಸಂದರ್ಭದಲ್ಲಿ ನಾವು ನೋಡಿಯೂ ಇಲ್ಲ. ಆದರೆ ಇತ್ತೀಚೆಗೆ ಅವರು ವೇಷ ಮಾಡಿದಂತಹ ವಿಡಿಯೋಗಳನ್ನ ಹಾಕಿಕೊಂಡಿದ್ರು ತಮ್ಮ ಫೇಸ್ಬುಕ್ ಅಲ್ಲಿ. ಸೊ ಹಾಗಾಗಿ ಅದನ್ನ ನೋಡಿದ್ದೇನೆ. ಉದಯನಾವುಡರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಪುಂಡು ವೇಷದಲ್ಲಿ ಮೆರಿತಾ ಇದ್ದಂತಹ ಓರ್ವ ಅತ್ಯದ್ಭುತ ಕಲಾವಿದ. ಪುಂಡು ವೇಷದ ಜೊತೆಗೆ ಸ್ತ್ರೀ ವೇಷದಲ್ಲೂ ಕೂಡ. ಪುಂಡು ವೇಷದಲ್ಲಿ ಹೇಗೂ ದಿಗಿಣವನ್ನ ಹಾಕ್ತಾ ಇದ್ರು, ಆದ್ರೆ ವೆರೈಟಿ ಇತ್ತಂತೆ. ಎರಡೂ ಬದಿಗೂ ಹಾರ್ತಾ ಇದ್ರು. ನಾವೆಲ್ಲ ಒಂದೇ ಬದಿಗೆ ದಿಗಿಣವನ್ನ ಹಾಕ್ತೇವೆ. ಅವರು ಹೀಗೆ ಎಡಬದಿಗೂ ಹಾರ್ತಾ ಇದ್ರು, ಬಲಬದಿಗೂ ಕೂಡ ಹಾರ್ತಾ ಇದ್ರು. ಎಡ ಬಲ ಎರಡೂ ಬದಿಗೂ ಕೂಡ ದಿಗಿಣವನ್ನ ಹಾಕ್ತಾ ಇದ್ರು, ಸೇಮ್ ಅದೇ ಸ್ಪೀಡಲ್ಲಿ. ತಮ್ಮದೇ ಆಗಿರುವಂತಹ ವೆರೈಟಿ ನಾಟ್ಯಗಳಂತೆ. ಇದೆಲ್ಲವನ್ನ ಈ ಮಾಹಿತಿ ನಾನು ನೋಡ್ಲಿಲ್ಲ. ನನಗೆ ನಿತಿನ್ ತೆಂಕಕಾರಂದೂರ್ ಅವರು ಕೆಲವು ಮಾಹಿತಿಯನ್ನು ಒದಗಿಸಿದ್ರು ಮಾತ್ರ. ನಾನು ಅವರ ಕೆಲವು ವಿಡಿಯೋಗಳಿಗೆ ಫೇಸ್ಬುಕ್ ಅಲ್ಲಿ ಬಂದಿತ್ತು, ಅದನ್ನ ನೋಡಿ ಹೇಳುವಂಥದ್ದು. ಅಗಾಲ ಮುಖ, ಅತ್ಯದ್ಭುತವಾದಂತಹ ನಾಟ್ಯ, ಚಾಲು ಕುಣಿತ, ವೆರೈಟಿಗಳನ್ನ ಹಾಕ್ತಾ ಇದ್ರಂತೆ ಉದಯನಾವುಡರು. ಸಿಕ್ಕಾಪಟ್ಟೆ ಹಾರ್ತಾ ಇದ್ರು, ಎರಡೂ ಬದಿಗೂ ಹಾರ್ತಾ ಇದ್ರು. ಒಂದು ಬದಿಗೆ ಹಾರಿ ಮತ್ತೊಂದು ಅದೇ ಪದ್ಯದಲ್ಲಿ ಮತ್ತೊಂದು ಬದಿಗೂ ಕೂಡ ಹಾರುವಂತ ಸಾಮರ್ಥ್ಯ ಇತ್ತಂತೆ. ಯಾವುದೆಲ್ಲ ವೆರೈಟಿ ನಮೂನೆವಾರಗಳನ್ನು ಮಾಡಬೇಕು, ಕುಣಿತಗಳನ್ನ ಮಾಡಬೇಕು, ಅದನ್ನು ಕೂಡ ಮಾಡ್ತಾ ಇದ್ರು. ನಾನೊಂದು ವಿಡಿಯೋ ಹಾಕ್ತೇನೆ, ಅದರಲ್ಲಿ ನೀವು ನೋಡಿರ್ಬೋದು. ನಮೂನೆವಾರು ಕುಣಿತದ ಚಾಲು ನಾಟ್ಯಗಳು ಅತ್ಯದ್ಭುತವಾಗಿ ಮಾಡ್ತಾ ಇದ್ರು. ಒಂದಷ್ಟು ವರ್ಷ ಪುಂಡು ವೇಷವನ್ನ ಮಾಡಿ ತದನಂತರ ಸ್ತ್ರೀ ವೇಷಕ್ಕೆ ಬರ್ತಾರೆ. ಸ್ತ್ರೀ ವೇಷದಲ್ಲಿ ಅತ್ಯದ್ಭುತ ಕೆಲವೊಂದು ಪಾತ್ರಗಳು ಅವರಿಗೆ ಜನಮನ್ನಣೆಯನ್ನ ತಂದು ಕೊಟ್ಟಿದೆ. ವೇಣೂರು ವಾಮನ ಕುಮಾರ್ ಅವರೊಂದಿಗೆ ಆಗಿರಬಹುದು, ಬೇರೆ ಬೇರೆ ಒಳ್ಳೆಯ ವೇಷವನ್ನು ಮಾಡ್ತಾ ಇದ್ರಂತೆ. ಕಿರೀಟ ವೇಷದ ರಂಗದ ರಾಜ ಅಂತ ಹೇಳಿ ಯಾರು ನಮ್ಮ ರಾಧಾಕೃಷ್ಣ ನಾವುಡರಿದ್ದಾರೆ, ಅವರ ಸಹೋದರ ಇವರು. ಪಾವಂಜ ಮೇಳದಲ್ಲಿದ್ದಾರಲ್ಲ, ಅಥವಾ ಬಪ್ಪನಾಡು ಮೇಳದಲ್ಲಿರುವಂತಹ ರಾಧಾಕೃಷ್ಣ ನಾವುಡರ ಸಹೋದರ. ಯಕ್ಷಗಾನದಿಂದ ಒಂದಷ್ಟು ದೂರ ಉಳಿತಾರೆ ಇವರು. ಯಾಕೆ ಕೇಳಿದ್ರೆ, ಉದಯನಾವುಡರು ಮತ್ತೆ ಸ್ತ್ರೀವೇಷಕ್ಕೆ ಬಂದು ಅವರಿಗೆ ಡಿಸ್ಕಿನ ಪ್ರಾಬ್ಲಮ್ ಅಥವಾ ಏನು ಆರೋಗ್ಯದ ಸಮಸ್ಯೆ ಉಂಟಾಗಿ ಮತ್ತೆ ಈ ಕಾರಣದಿಂದ ಅವರು ಪುಂಡು ವೇಷವನ್ನ ಬಿಟ್ಟು ಸ್ತ್ರೀವೇಷಕ್ಕೆ ಬರುವಂಥದ್ದು. ಸ್ತ್ರೀವೇಷವು ಅತ್ಯದ್ಭುತವಾಗಿ ಮಾಡ್ತಾ ಇದ್ರು.
ಈಗ ಒಂದು ದೀರ್ಘವಾದ ವಿರಾಮದ ನಂತರ ಇತ್ತೀಚೆಗಷ್ಟೇ ಅವರು ಒಂದಷ್ಟು ವೇಷಗಳನ್ನ ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೇಳಲ್ಪಟ್ಟಿದೆ. ನಮ್ಮ ಮೇಳದ ಕಲಾವಿದರೆಲ್ಲ ಹೇಳ್ತಾ ಇದ್ರು. ಕೃಷ್ಣ ಮತ್ತೆ ಬೇರೆ ಬೇರೆ ವೇಷವನ್ನೆಲ್ಲ ಮಾಡಿದ್ದಾರೆ ಇತ್ತೀಚೆಗೆ. ಈಗ 50-60 ವರ್ಷ ಎಲ್ಲ ದಾಟಿದ ನಂತರ ಈಗಲೇ ಅವರ ವೇಷ ಆ ರೀತಿ ಇದೆ ಅಂತ ಆಗುವಾಗ, ಯೌವನದಲ್ಲಿದ್ದಂಥ ಸಂದರ್ಭ, ಹುಡುಗಾಟಿಕೆಯ ಸಂದರ್ಭದಲ್ಲಿ ಅವರ ವೇಷ ಹೇಗಿರ್ಬಹುದು? ಇಲ್ಲಿ ನನ್ನ ಸಬ್ಸ್ಕ್ರೈಬರ್ಸ್, ನೀವು ವಿಡಿಯೋವನ್ನು ಯಾರು ನೋಡ್ತಾ ಇದ್ದೀರಿ, ನೀವೆಲ್ಲ ಅವರ ವೇಷವನ್ನು ನೋಡಿರ್ಬೋದು. ದಯವಿಟ್ಟು ನಿಮ್ಮ ಅನುಭವಗಳಿದ್ರೆ ಅದನ್ನು ಕಮೆಂಟ್ ಬಾಕ್ಸ್ ಮುಖಾಂತರ ತಿಳಿಸಿ. ಅವರ ವೇಷ ನೋಡಿದ್ದೀರಾ? ಏನು ವೇಷದ ವಿಭಿನ್ನತೆ ಏನು? ಯಾವ ಮೇಳದಲ್ಲಿ ತಿರುಗಾಟ ಮಾಡಿದ್ದಾರೆ? ಏನಾದರೂ ವಿಚಾರಗಳಿದ್ರೆ ಸುಮ್ಮನೆ ನಮಗೆ ಒಂದು ವಿಚಾರಗಳು ಗೊತ್ತಾಗ್ತದೆ ಅನ್ನೋ ಉದ್ದೇಶದಿಂದ ಸೊ ಹೇಳಿ, ಕಮೆಂಟ್ ಮಾಡಿ. ಸಂದರ್ಶನ ಮಾಡಬೇಕಂತ ಹೇಳಿದ್ದೇನೆ. ಉದಯ ನಾವು ಯಾವಾಗ ಕಾಲ ಕೂಡಿ ಬರ್ತದೆ ಅಂತ ಹೇಳಿ ಗೊತ್ತಿಲ್ಲ. ಬಂದ ಲಿಸ್ಟ್ಗಳೇ ತುಂಬ ಇದೆ ಅವರ ಸಂದರ್ಶನ ಮಾಡಿ ಅಂತ ಹೇಳಿ. ಸೊ ಮಾಡ್ತೇನೆ, ನಾನು ಖಂಡಿತವಾಗಿಯೂ ಮಾಡ್ತೇನೆ. ಸಮಯ ಹಿಡಿತದೆ. ಸೊ ಇಲ್ಲಿಯವರೆಗೆ ಯಕ್ಷಗಾನ ಕ್ಷೇತ್ರದಲ್ಲಿ ಅಪಾರ ಇಷ್ಟು ವರ್ಷ ಸಾಧನೆ ಮಾಡಿದಂತಹ ಉದಯ ನಾವುಡರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ವಿಡಿಯೋ ಮುಖಾಂತರ. ಒಂದು ಖುಷಿ ಅಂತ ಕೇಳಿದ್ರೆ ಅವರ ವೇಷವನ್ನ ಹೇಗೂ ನಮಗೆ ನೋಡ್ಲಿಕ್ಕೆ ಆಗ್ಲಿಲ್ಲ, ಬಟ್ ಇತ್ತೀಚೆಗೆ ಆಸಕ್ತಿಯಿಂದ ಮತ್ತೆ ಕಮ್ಬ್ಯಾಕ್ ಅನ್ನ ಮಾಡಿದ್ದಾರೆ. ಅದೊಂದು ಖುಷಿಯ ವಿಚಾರ. ಅವರೊಂದು ವೆರೈಟಿ ನಮೂನೆಯವರನ್ನೆಲ್ಲ ಕುಣಿದಿದ್ರು. ಲೀಲೆ ಕೃಷ್ಣ ಯಾವುದಕ್ಕೂ ಗೊತ್ತಿಲ್ಲ, ಒಂದು ಸುತ್ತು ಬಂದು ಸಿಂಗಲ್ ಹಾರುವಂಥದ್ದು, ಮತ್ತೊಂದು ಸುತ್ತು ಬಂದು 2 ಹಾರುವಂಥದ್ದು, ಮತ್ತೊಂದು ಸುತ್ತು ಬಂದು 3 ಹಾರುವಂಥದ್ದು, ಮತ್ತೆ ಡಬಲ್ ಹಾರುವಂಥದ್ದು. ನಾನು ಅದನ್ನು ಆ್ಯಕ್ಷನ್ಗೆ ಒಮ್ಮೊಮ್ಮೆ ನಮೂನೆವಾರ ಹಾಕ್ತೇನೆ. ಅವರ ಹಾಗೆ ಪರ್ಫೆಕ್ಟ್ ಅಲ್ಲ, ಆದರೂ ಅದನ್ನು ನೋಡಿ ನಾನೊಮ್ಮೆ ಇದು ಮಾಡಿದೆ. ವೆರೈಟಿ ನಮೂನೆವಾರುಗಳನ್ನು ಮಾಡ್ತಾ ಇದ್ರು ಅಂತ ಹೇಳಿ. ಕುಂಡುವೇಷ ಸಮರ್ಥವಾಗಿ ನಿರ್ವಹಿಸಬಲ್ಲ ಸಾಮರ್ಥ್ಯದ ಜೊತೆಗೆ ಸ್ತ್ರೀವೇಷದಲ್ಲಿಯೂ ಕೂಡ ಮೆರೆದಂಥವರು ಉದಯ ನಾವುಡರು. ಇಂತಹ ಕಲಾವಿದರು ನಮ್ಮ ತೆಂಕು ಒಡಗಿನಲ್ಲಿ ಬಹಳಷ್ಟಿದ್ದಾರೆ. ಅವರೆಲ್ಲರ ವಿಚಾರಧಾರೆಗಳನ್ನು ನಿಮಗೆ ತಿಳಿಸಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ನನ್ನ ಕೇವಲ ಸಂದರ್ಶನದ ವಿಡಿಯೋಗಳು ಮಾತ್ರ ಅಲ್ಲ, ಯಕ್ಷಗಾನದ ಬಗ್ಗೆ ಒಂದಷ್ಟು ವಿಡಿಯೋಗಳನ್ನು ಹಂಚಿಕೊಳ್ಳಬೇಕು. ಹಿರಿಯರು ಅಥವಾ ಅವರದ್ದೇನೋ ಸ್ಪೆಷಾಲಿಟಿ ಅನ್ನುವಂಥದ್ದು ಇರ್ತದೆ, ಅಂತಹ ಟಾಪಿಕ್ಗಳನ್ನು ನಿಮಗೆ ತಿಳಿಸುವಂತಹ ಒಂದು ಉದ್ದೇಶ. ಸೊ ನಾನು ನಂಬರ್ ಹಾಕ್ತೇನೆ. ಇಂಥದ್ದೇ ಬೇರೆ ಕಲಾವಿದರ ಬಗ್ಗೆ ಇದ್ದ ವಿಭಿನ್ನ ವಿಚಾರಗಳಿದ್ರೆ ನನ್ನ ನಂಬರಿಗೆ ನೀವು ಕಮೆಂಟ್ ಮಾಡಿ ವಾಟ್ಸಪ್ಪಲ್ಲೆಲ್ಲ ತಿಳಿಸಿದರೆ ನಾನು ಅದರ ಬಗ್ಗೆ ಎಪಿಸೋಡನ್ನು ಮಾಡ್ತೇನೆ. ಈಗ ಉದಯ ನಾವುಡರ ಬಗ್ಗೆ ಕೂಡ ನನಗೆ ಒಬ್ಬರು ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವರು ಹೇಳಿದರು, ಬಟ್ ಇಲ್ದಿದ್ರು ನಾನು ಮಾಡಬೇಕು ಅಂತಿದ್ದೆ. ಹಾಗೆ ಬೇರೆ ಯಾರ ಬಗ್ಗೆ ಆದರೂ ವಿಡಿಯೋ ಬೇಕು ಅಂತ ಹೇಳಿದರೆ ತಿಳಿಸಿ, ಖಂಡಿತವಾಗಿಯೂ ಮಾಡ್ತೇನೆ. ಉದಯ ನಾವುಡರ ಬಗೆಗಿನ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಇದ್ರೆ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಏನು ಅಲ್ಲಿ ಕಾಣುವಂತಹ ಅದನ್ನು ಪ್ರೆಸ್ ಮಾಡಿ ಮುಂದೆ ಹಾಕುವಂಥ ವಿಡಿಯೋಗಳೆಲ್ಲವೂ ನಿಮಗೆ ಸಿಗ್ತದೆ ಅಂತ ಹೇಳ್ತಾ, ವಿಡಿಯೋಗೆ ಹೈಪನ್ನು ಕೂಡ ಕೊಡಿ, ಸಂದರ್ಶನದ ವಿಡಿಯೋಗಳಿಗೆ ಸಪೋರ್ಟನ್ನು ಮಾಡಿ ಅಂತ ಹೇಳ್ತಾ, ಮುಂದಿನ ಬಾರಿ ಮತ್ತೊಂದು ವಿಶೇಷತೆ, ಮತ್ತೊಬ್ಬರ ಕಲಾವಿದರ ವಿಶೇಷತೆಯ ಆಶ್ಚರ್ಯದ ವಿಚಾರಗಳನ್ನು ನಿಮಗೆ ತರುವಂತಹ ಪ್ರಯತ್ನವನ್ನು ಮಾಡ್ತೇನೆ. ವಾಹಿನಿಗೆ ನಿಮ್ಮ 2ನೇ ವರ್ಷಕ್ಕೆ ಕಾರ್ಯಿರ್ತಾ ಇದೆ. 2 ವರ್ಷ ಕಳೆದಿದೆ, ಈಗ 1 ವಾರ ಆಯ್ತಷ್ಟೇ. 24ಗೆ 1 ವರ್ಷ ಕಂಪ್ಲೀಟ್ ಆಗಿದೆ. 2ನೇ ವರ್ಷದ ಜರ್ನಿ. ಸಪೋರ್ಟನ್ನು ಮಾಡಿ. ಯಾರ ಸಂದರ್ಶನವನ್ನು ನೀವು ನಿರೀಕ್ಷೆ ಮಾಡ್ತೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ, ಉದಯ ನಾವುಡರು ಯಕ್ಷಗಾನ ಕ್ಷೇತ್ರದಲ್ಲಿ ಸಲ್ಲಿಸಿದಂತಹ ಸೇವೆಗೆ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುವುದರೊಂದಿಗೆ ವಿಡಿಯೋವನ್ನು ಎಂಡ್ ಮಾಡ್ತಾ ಇದ್ದೇನೆ. ಕಡೆಯದಾಗಿ ಅವರ ವಿಡಿಯೋವನ್ನು ಹಾಕ್ತೇನೆ, ಆರಂಭದಲ್ಲಿಯೂ ಹಾಕಿದ್ದೇನೆ. ಎಲ್ಲ ಅಭಿಪ್ರಾಯಗಳಿಗೆ ಕಮೆಂಟ್ ಬಾಕ್ಸ್ ನಿಮಗಾಗಿದೆ. ಸೊ ಮುಂದಿನ ವಿಡಿಯೋದಲ್ಲಿ ಸಿಗುವ. ಇದು ಯಕ್ಷ ಇನ್ಫೋ ಕನ್ನಡ, ಸತ್ಯ ವಿಚಾರಗಳ ಸ್ಪಷ್ಟ ಸುದ್ದಿ. ನಮಸ್ಕಾರ. ಸಲ್ಲದಿಲ್ಲ
ಕಾಯುವುದ